ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಸರ್ಕಾರವಾಗಿದೆ. ತಕ್ಷಣವೇ ಸರ್ಕಾರವನ್ನು ವಜಾಗೊಳಿಸಿ ಎಂದು ಮಾಜಿ ಶಾಸಕ ನೇರ್ಲಗುಂಟೆ ತಿಪ್ಪೇಸ್ವಾಮಿ ಆಗ್ರಹ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಮೊಳಕಾಲ್ಮೂರು ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ನೇರ್ಲಗುಂಟೆ ತಿಪ್ಪೇಸ್ವಾಮಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಹಲವು ಸಚಿವರು ಭ್ರಷ್ಟಾಚಾರದ ಆರೋಪ ಹೊತ್ತು ಇಂದು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಅಷ್ಟೇ ಅಲ್ಲದೆ ಸ್ವಪಕ್ಷ ಕಾಂಗ್ರೆಸ್ನ ಶಾಸಕರುಗಳಿಗೆ ಹೇಳುವಂತೆ ಸರ್ಕಾರ ಕ್ಷೇತ್ರಗಳಿಗೆ ಅಭಿವೃದ್ಧಿ ಮಾಡಲು ಅನುದಾನ ನೀಡುತ್ತಿಲ್ಲ ಎಂದು ಹೇಳುತ್ತಿದ್ದಾರೆ. ಇಂತಹ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಮಾನ್ಯ ರಾಜ್ಯಪಾಲರು ವಜಾಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ಮಂಡಲದ ಅಧ್ಯಕ್ಷರಾದ ಶ್ರೀರಾಮರೆಡ್ಡಿ, ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಮಲ್ಲೇಶ್, ನಿಕಟಪೂರ್ವ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ರಾಮರೆಡ್ಡಿ ಮತ್ತು ಬಿಎಂ ಈಶ್ವರಪ್ಪ, ಜಿಂಕಲ್ ಬಸವರಾಜ್ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಲಕ್ಷ್ಮಣ, ಟಿಟಿ ರವಿ, ಮಂಜಣ್ಣ, ಪೃಥ್ವಿರಾಜ್ ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಹಾಗೂ ಮಂಜುಸ್ವಾಮಿ, ಶಿವಣ್ಣ, ಕಿರಣ್ ಗಾಯಕ್ವಾಡ್, ಮೂರ್ತಿ, ಶಾಂತರಾಮ್, ಬಸವಪತಿ, ರಮೇಶ್ ದಳವಾಯಿ, ಹರೀಶ್, ಹೇಮಂತ್ ಸೇರಿದಂತೆ ಎಲ್ಲ ಹಂತದ ಬಿಜೆಪಿ ನಾಯಕರು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೊಳಕಾಲ್ಮೂರು ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಹಲವಾರು ಶಾಸಕರು ಡಾಕ್ಟರ್ ಮಂಜುನಾಥ್ ಅವರು ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಸರ್ಕಾರದ ಒಂದು ಅನುದಾನದ ವಿಚಾರವಾಗಿ ಬಿಡುಗಡೆಯಾಗಿಲ್ಲ ಎಂಬುವ ಬಗ್ಗೆ ಅನೇಕ ಶಾಸಕರ ಅಭಿಪ್ರಾಯಗಳನ್ನು ಇಂಗ್ಲೀಷಿನ ಅವಾಂತರ ಕನ್ನಡಕ್ಕೆ ಅನುವಾದ ಮಾಡಿ ತಿಳಿಸಿದಂಥ ಒಂದು ಸರ್ಕಾರಕ್ಕೆ ಗವರ್ನರ್ ಮುಖಾಂತರ, ರಾಜ್ಯಪಾಲರ ಮುಖಾಂತರ, ಅಂದರೆ ನಮ್ಮ ಮುಖಾಂತರ ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಏನು ಕಳಿಸ್ಬೇಕು, ಸರ್ಕಾರನ ಮುಖಾಂತರ ಏನು ಮನವಿ ಹೇಳಿದರೆ ಇದರ ಬಗ್ಗೆ ನಾವು ಈ ಕೂಡಲೇ ಇದನ್ನು ಸರ್ಕಾರಕ್ಕೆ ಹಿಂದೆ ಎಲ್ಲರಿಗೂ ಧನ್ಯವಾದ. CM Siddaramaiah assumed office. Within this span, the administration has been marred by the several serious allegations of corruption, some even directly involving Honorable Chief Minister himself in Muda scam. Furthermore, grave charges of the emerged regarding the illegal money transfers in the ST Corporation and alleged involvement of certain cabinet ministers in gold smuggling activities has deeply shaken the public trust. There is also complete administrative breakdown where lower level officials reportedly not executing their duties without bribes. Lancha ildange yavudu kelsa agtilla, as reported by the various newspapers recently. Adding to the concern, past couple of weeks, even members of the ruling Congress party have openly criticized their own government. Karnataka is number 1 in corruption, stated by MLA Shri Basaraj Rai Reddy, Yelburga constituency. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಾಗೂ ವಿವಿಧ ಗ್ರಾಮ ಪಂಚಾಯತಿನ ಸದಸ್ಯರುಗಳಾದ ನಾವುಗಳು ಆಗ್ರಹಿಸುವುದಿಷ್ಟೇ. ದಿನಾಂಕ 29/3/2023 ಮಾನ್ಯ ಸಚಿವರಾದ ಶ್ರೀ ಬಿ ಶ್ರೀರಾಮುಲುರವರ ನೇತೃತ್ವದಲ್ಲಿ ಮೊಳಕಾಲ್ಮೂರಿನ ಪ್ರಸ್ತುತ ಇರುವ ತಾಲೂಕ್ ಪಂಚಾಯಿತಿ ಕಾರ್ಯಾಲಯ ಆವರಣದಲ್ಲೇ ಸುಮಾರು 1.8 ಕೋಟಿ ವೆಚ್ಚದಲ್ಲಿ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಆದರೆ ಇತ್ತೀಚೆಗೆ ಆ ಕಾರ್ಯ ಪ್ರಾರಂಭವಾಗಿ ಇಲ್ಲದೆ ಎನ್ನುವ ಮಾತನ್ನು ಅಧಿಕಾರಿಗಳ ಬಳಿ ಕೇಳಿದಾಗ ಆ ಕಾಮಗಾರಿಯನ್ನು ಮೊಳಕಾಲ್ಮೂರು ಮೊದಲು ಶ್ರೀರಾಮುಲು ಅವರು ಭೂಮಿ ಪೂಜೆ ಮಾಡಿದ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಿಂದೆ ಭೂಮಿ ಪೂಜೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಫೋಟೋಗಳು ಮತ್ತು ಈಗಾಗಲೇ ಮಾಡ್ತಕ್ಕಂಥ ಜಾಗದಲ್ಲಿ ಜೋಗು ಭೂಮಿ ಒಂದು ಪಿಲ್ಲರ್ಗೆ ಸಂದರ್ಭದಲ್ಲಿ ನೀರು ಜೋಗು ಬರ್ತಾ ಇದೆ, ಅದು ಸೂಕ್ತವಲ್ಲದ ಜಾಗ. ದಯಮಾಡಿ ಅದನ್ನಲ್ಲಿ ಸ್ಥಗಿತವನ್ನು ಪ್ರಾರಂಭಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕರ್ತರೇ ಹಾಗೂ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿ ಸರ್ ಅವರೇ, ಈಗಾಗಲೇ ಈ ಪತ್ರದಲ್ಲಿ ವಿವರಿಸಿದಂತಹ ವಿಚಾರಗಳೆಲ್ಲವೂ ಸತ್ಯವಾಗಿತ್ತು. ಅದರಂತೆ ಮೇಲಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟವರಿಗೂ ನಾವು ಮಾಹಿತಿಯನ್ನು ಈ ತಕ್ಷಣವೇ ಕಳಿಸಿಕೊಟ್ಟು ತಿಳಿಸ್ತಾ ಇದ್ದೇವೆ.